ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಟೈಗರ್ ರಿಸರ್ವ್ 2025 ಭಾರತದ ಪ್ರಮುಖ ಟೈಗರ್ ರಿಸರ್ವ್ಗಳ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದಲ್ಲಿ ಪ್ರಸ್ತುತ ಎಷ್ಟು ಟೈಗರ್ ರಿಸರ್ವ್ ಇದೆ? ಸೊ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿ ಅಭಯಾರಣ್ಯಗಳಿವೆ ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ 58. ಮಾರ್ಚ್ 2025ರಂದು ಭಾರತಕ್ಕೆ 58ನೇ ಟೈಗರ್ ರಿಸರ್ವ್ ಸೇರ್ಪಡೆಯೊಂದಿಗೆ ಭಾರತದಲ್ಲಿ ಇದುವರೆಗೆ ಒಟ್ಟು 58 ಟೈಗರ್ ರಿಸರ್ವ್ಗಳಿದ್ದಾವೆ. ಸೊ ನೋಡಿ, ಟೈಗರ್ಗಳ ಬಗ್ಗೆ ವಿಶೇಷತೆ ಒಂದು ಇದೆ. ಏನು ಕೇಳಿದ್ರೆ, ಟೈಗರ್ಗಳು ರಾತ್ರಿ ಹೊತ್ತು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತವೆ. ಒಂದು ಜನರಲ್ ಇನ್ಫಾರ್ಮೇಷನ್ ಇದು. ಎಷ್ಟು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತವೆ ಕೇಳಿದ್ರೆ, ಮನುಷ್ಯನಿಗಿಂತ 6 ಪಟ್ಟು ಹೆಚ್ಚಿನ ದೃಷ್ಟಿಯನ್ನು ಹೊಂದಿದ್ದು ಇವು ರಾತ್ರಿ ಹೊತ್ತು ಬೇಟೆಯಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಮಾರ್ಚ್ 2025ರಲ್ಲಿ ಕೆಳಗಿನ ಯಾವ ಟೈಗರ್ ರಿಸರ್ವ್ ಭಾರತದ 58ನೇ ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಲ್ಪಟ್ಟಿತು? ಸರಿಯಾದ ಉತ್ತರ ಮಾಧವ ಟೈಗರ್ ರಿಸರ್ವ್. ಸೊ ಭಾರತದ ಇತ್ತೀಚಿನ ಟೈಗರ್ ರಿಸರ್ವ್ ಆಗಿರುವಂಥ ಮಾಧವ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ, ಮಧ್ಯಪ್ರದೇಶದಲ್ಲಿದೆ. ಇದು ರೀಸೆಂಟಾಗಿ ಈ ತಿಂಗಳಲ್ಲಿ ಮಾರ್ಚ್ 2025ರಲ್ಲಿ ಘೋಷಣೆಯಾದಂತಹ ನೂತನವಾದ ಒಂದು ಟೈಗರ್ ರಿಸರ್ವ್ ಆಗಿದೆ. ಈ ಟೈಗರ್ ರಿಸರ್ವ್ ಘೋಷಣೆ ಆಗುವುದರೊಂದಿಗೆ ಭಾರತದಲ್ಲಿ 58 ಟೈಗರ್ ರಿಸರ್ವ್ ಆದ ಹಾಗಾಗುತ್ತೆ. ಹಾಗಾದರೆ ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ, 57ನೇ ಟೈಗರ್ ರಿಸರ್ವ್ ಯಾವುದಂತ ಕೇಳಿದ್ರೆ, 57ನೇ ಟೈಗರ್ ರಿಸರ್ವ್ ರಾತಪಾನಿ ಟೈಗರ್ ರಿಸರ್ವ್. ಈ ರಾತಪಾನಿ ಟೈಗರ್ ರಿಸರ್ವ್ ಎಲ್ಲಿದೆ ಕೇಳಿದ್ರೆ, ಇದು ಕೂಡ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. 57ನೇ ಟೈಗರ್ ರಿಸರ್ವ್ ರಾತಪಾನಿ ಟೈಗರ್ ರಿಸರ್ವ್ ಮತ್ತು ನೂತನ 58ನೇ ಟೈಗರ್ ರಿಸರ್ವ್ ಮಧ್ಯಪ್ರದೇಶದ ಮಾಧವ ಟೈಗರ್ ರಿಸರ್ವ್. ಈ ಕೆಳಗಿನ ಯಾವ ಟೈಗರ್ ಹೆಸರು ವಿಶಾಲವಾದ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಆಗಿದೆ? ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ವಿಶಾಲವಾದ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಆಗಿದೆ? ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್. ಇದಕ್ಕೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ ಕೂಡ ಕರೀತಾರೆ. ಸೊ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಅಭಯಾರಣ್ಯ ಅಥವಾ ಟೈಗರ್ ರಿಸರ್ವ್. ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ಶಬರಿಮಲೆಯ ಸಂರಕ್ಷಣೆಗೆ ಒಳಪಟ್ಟಿದೆ? ಶಬರಿಮಲೆಯಲ್ಲಿ ಸಂರಕ್ಷಣೆಗೆ ಒಳಪಟ್ಟಿರುವಂಥ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ, ಸರಿಯಾದ ಉತ್ತರ ಪೆರಿಯಾರ್ ಟೈಗರ್ ರಿಸರ್ವ್. ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಿದ್ರೆ, ಕೇರಳದಲ್ಲಿ ಇರುವಂಥದ್ದು. ಸೊ ಇದು ಶಬರಿಮಲ ಅಭಯಾರಣ್ಯದಲ್ಲಿ ಇರುವಂಥದ್ದು. ಸೊ ಶಬರಿಮಲೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದು ಶಬರಿಮಲೆಯಲ್ಲಿ ಸಂರಕ್ಷಣೆಗೆ ಒಳಪಟ್ಟಿದೆ. ಈ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಮಧ್ಯಪ್ರದೇಶನ ಟೈಗರ್ ಸ್ಟೇಟ್ ಅಂತ ಕರೀತಾರೆ. ಯಾಕೆ ಇದನ್ನ ಟೈಗರ್ ಸ್ಟೇಟ್ ಅಂತ ಕರೀತಾರೆ ಕೇಳಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯ ಮಧ್ಯಪ್ರದೇಶ. ಹಾಗಾಗಿ ಮಧ್ಯಪ್ರದೇಶನ ಟೈಗರ್ ಸ್ಟೇಟ್ ಅಂತ ಕರೀತಾರೆ. 2023ರ ಟೈಗರ್ ಸೆನ್ಸಸ್ ಎಸ್ಟಿಮೇಟ್ ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿಗಳಿವೆ? ಸರಿಯಾದ ಉತ್ತರ 3167 ಹುಲಿಗಳಿವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವದ ಈ ಕೆಳಗಿನ ಯಾವ ದೇಶದಲ್ಲಿ ಹುಲಿ ಮತ್ತು ಸಿಂಹ ಎರಡೂ ಕೂಡ ಕಂಡುಬರ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ ಟೈಗರನ್ನು ಯಾವಾಗ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಪ್ರಾಜೆಕ್ಟ್ ಟೈಗರ್ನ ಲಾಂಚ್ ಮಾಡಿದ್ದು 1973 ಏಪ್ರಿಲ್ 1ರಂದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಇಂಟರ್ನ್ಯಾಷನಲ್ ಟೈಗರ್ ಡೇ ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ 29 ಜುಲೈ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಟೈಗರ್ ಡೇ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29ರಂದು ಪ್ರತಿ ವರ್ಷ ಆಚರಿಸ್ತೀವಿ. ಸರಿಸ್ಕಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನ್ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಂಪಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಿಜೋರಂನಲ್ಲಿ ಇರುವಂಥದ್ದು ಡಂಪಾ ಟೈಗರ್ ರಿಸರ್ವ್. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳು ಯಾವ ದೇಶದಲ್ಲಿವೆ? ಸರಿಯಾದ ಉತ್ತರ ಭಾರತದಲ್ಲಿ ಇರುವಂಥದ್ದು. ಭಾರತದಲ್ಲಿ ಒಟ್ಟು 3167 ಹುಲಿಗಳಿವೆ. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ಆ್ಯಕ್ಚುಲಿ ರಾಮಗಂಗ್ ನ್ಯಾಷನಲ್ ಪಾರ್ಕ್ನ ಹಿಂದಿನ ಹೆಸರು, ಬಹಳ ಪ್ರಮುಖವಾದ ಹೆಸರು, ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಪ್ರಸ್ತುತ ಇದಕ್ಕೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತೇಳಿ ಹೆಸರು ಬದಲಾವಣೆ ಮಾಡಲಾಗಿದೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು. ಬಂಡೀಪುರ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇವೆರಡು ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಭಾರತದ ಮೊಟ್ಟ ಮೊದಲ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಇದು ಭಾರತದ ಮೊಟ್ಟ ಮೊದಲ ಟೈಗರ್ ರಿಸರ್ವ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಜಿಮ್ ಕಾರ್ಬೆಟ್ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಭಾರತದ ಅತ್ಯಂತ ದೊಡ್ಡ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್. ಇದು ಭಾರತದಲ್ಲಿಯೇ ಅತ್ಯಂತ ವಿಶಾಲವಾದ, ದೊಡ್ಡ ಮೀನ್ಸ್ ವಿಶಾಲವಾದ ಟೈಗರ್ ರಿಸರ್ವ್. ಎಷ್ಟು ವಿಶಾಲವಾಗಿದೆ ಕೇಳಿದ್ರೆ ಇದರ ಒಂದು ವಿಸ್ತೀರ್ಣ 2594 ಚದರ ಕಿಲೋಮೀಟರ್ ಅಷ್ಟಿದೆ. 2594 ಚದರ ಕಿಲೋಮೀಟರ್ ಇದೆ. ಇನ್ನು ಸೆಕೆಂಡ್, ಎರಡನೇ ಸ್ಥಾನದಲ್ಲಿರುವಂಥದ್ದು ಅಹಮದಾಬಾದ್ ಟೈಗರ್ ರಿಸರ್ವ್. ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿರೋದು ಅಹಮದಾಬಾದ್ ಟೈಗರ್ ರಿಸರ್ವ್. ಇದು ವಿಸ್ತೀರ್ಣದಲ್ಲಿ ಎರಡನೇದು. ಎಲ್ಲಿದೆ ಕೇಳಿದ್ರೆ ಇದು ತೆಲಂಗಾಣದಲ್ಲಿದೆ. ಭಾರತದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಬೋರಾ ಟೈಗರ್ ರಿಸರ್ವ್. ಬೋರಾ ಟೈಗರ್ ರಿಸರ್ವ್ ಭಾರತದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್ ಆಗಿದೆ. ಎಲ್ಲಿದೆ ಕೇಳಿದ್ರೆ ಇದು ಮಹಾರಾಷ್ಟ್ರದಲ್ಲಿದೆ. ಹಾಗಾದರೆ ಇದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಬರೀ 138.12 ಚದರ ಕಿಲೋಮೀಟರ್ ಆಗಿದೆ. ಸೊ ಇದನ್ನು 2014ರಲ್ಲಿ ಇದನ್ನು ಒಂದು ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಲಾಯಿತು. ಬೋರಾ ಟೈಗರ್ ರಿಸರ್ವ್ ಇಂಡಿಯಾದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್. ಕನ್ಹಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಕನ್ಹಾ ಟೈಗರ್ ರಿಸರ್ವ್. ಮಾನಸ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿರುವಂಥದ್ದು. ಅಸ್ಸಾಂನಲ್ಲಿರುವಂಥದ್ದು ಮಾನಸ ಟೈಗರ್ ರಿಸರ್ವ್. ಮೇಲಘಾಟ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು ಮೇಲಘಾಟ್ ಟೈಗರ್ ರಿಸರ್ವ್. ಅಧಿಕ ಹುಲಿಗಳು ಯಾವ ಟೈಗರ್ ರಿಸರ್ವ್ನಲ್ಲಿದೆ? ಒಟ್ಟಾರೆ ಭಾರತದ 58 ಟೈಗರ್ ರಿಸರ್ವ್ಗಳಲ್ಲಿ ಯಾವ ಟೈಗರ್ ರಿಸರ್ವ್ನಲ್ಲಿ ಹೆಚ್ಚು ಹುಲಿ ಇದ್ದಾವೆ ಅಂತೇಳಿ? ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್. ಉತ್ತರಾಖಂಡನ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ ಅಧಿಕ ಹುಲಿಗಳು ಇವೆ. 2022ರ ಹುಲಿ ಗಣತಿ ಪ್ರಕಾರ 252 ಹುಲಿಗಳಿವೆ. ಇನ್ನು ಇದರಲ್ಲಿ ಎರಡನೇ ಸ್ಥಾನದಲ್ಲಿರುವಂಥದ್ದು ನಾಗರಹೊಳೆ, ಕರ್ನಾಟಕದ ನಾಗರಹೊಳೆ. ಹುಲಿಗಳ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿಯೂ, ಬಂಡೀಪುರ ಮೂರನೇ ಸ್ಥಾನದಲ್ಲಿಯೂ ಇದೆ. ಹುಲಿಗಳ ಸಂಖ್ಯೆಯನ್ನು ನೋಡಿದಾಗ ಮೊದಲ ಸ್ಥಾನದಲ್ಲಿರೋದು ಜಿಮ್ ಕಾರ್ಬೆಟ್ ಉತ್ತರಾಖಂಡ, ಎರಡನೇ ಸ್ಥಾನ ನಾಗರಹೊಳೆ ಕರ್ನಾಟಕ ಮತ್ತು ಮೂರನೇ ಸ್ಥಾನ ಬಂಡೀಪುರ ಕರ್ನಾಟಕ. ಅಧಿಕ ಹುಲಿಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಯಾವ ರಾಜ್ಯದಲ್ಲಿ ಹೆಚ್ಚು ಹುಲಿ ಇದ್ದಾವೆ ಅಂತ? ಸರಿಯಾದ ಉತ್ತರ
ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ವಿ, ಇದಕ್ಕೆ ಟೈಗರ್ ಸ್ಟೇಟ್ ಅಂತ ಕರಿತೀವಿ. ಸೊ ಮಧ್ಯಪ್ರದೇಶದಲ್ಲಿ ಒಟ್ಟು 9 ಟೈಗರ್ ರಿಸರ್ವ್ಗಳಿದ್ದಾವೆ. ಒಂದು ವಿಷಯ, ಟೈಗರ್ ರಿಸರ್ವ್ಗಳಿವೆ. ಮಧ್ಯಪ್ರದೇಶದಲ್ಲಿ 9 ಹುಲಿ ಅಭಯಾರಣ್ಯಗಳಿವೆ ಮತ್ತು ಹುಲಿಗಳ ಸಂಖ್ಯೆ 2022ರ ಜನಗಣತಿ ಪ್ರಕಾರ, ಹುಲಿಗಣತಿ ಪ್ರಕಾರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿತ್ತು. ಎಷ್ಟು ಕೇಳಿದ್ರೆ 785 ಹುಲಿಗಳು. ಸೊ 785 ಹುಲಿಗಳನ್ನು ಇರುವಂತಹ ಮಧ್ಯಪ್ರದೇಶ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಇರುವ ರಾಜ್ಯವಾಗಿದೆ. ಫಲಾಮು ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಣತಂಬೂರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನಲ್ಲಿ ಇರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿ ಇರುವಂಥದ್ದು. ಒಡಿಸ್ಸಾದಲ್ಲಿ ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ನಲ್ಲಿ ಮೇಲಿನ ಸ್ಥಾನವಾಗಿದೆ? ಸರಿಯಾದ ಉತ್ತರ ಸತ್ಯಮಂಗಲ ಟೈಗರ್ ರಿಸರ್ವ್. ಸತ್ಯಮಂಗಲ ಟೈಗರ್ ರಿಸರ್ವ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸುಂದರ್ಬನ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಸುಂದರ್ಬನ್ ಟೈಗರ್ ರಿಸರ್ವ್. ಸುಂದರ್ಬನ್ ಅರಣ್ಯದ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಸುಂದರಿ ಮರಗಳಿವೆ. ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೇರಳ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಿಸ್ಕಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂಥದ್ದು. ಸರಿಸ್ಕಾ ಟೈಗರ್ ರಿಸರ್ವ್. ಇನ್ನು ಟೈಗರ್ ಬಗ್ಗೆ ಹೇಳೋದಾದರೆ ಟೈಗರ್ನ ಸೈಂಟಿಫಿಕಲ್ ನೇಮ್, ವೈಜ್ಞಾನಿಕ ಹೆಸರು ಏನಂತ ಕೇಳಿದ್ರೆ ಪ್ಯಾಂಥೆರಾ ಟೈಗ್ರಿಸ್. ಪ್ಯಾಂಥೆರಾ ಟೈಗ್ರಿಸ್ ಎಂಬುದು ಹುಲಿಯ ವೈಜ್ಞಾನಿಕ ಹೆಸರಾಗಿದೆ. ನಮದಪ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ನಮದಪ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ. ಇಲ್ಲೊಂದು ಪ್ರಮುಖ ಅಂಶ ಇದೆ. ಭಾರತದ ಹುಲಿಗಳಿಗೆ ಸಂಬಂಧಪಟ್ಟಂಗೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ, ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಕೈಲಾಶ್ ಸಂಕಲ ಇವರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ತೆಲಂಗಾಣದ ಅಮರಾಬಾದ್ ಟೈಗರ್ ರಿಸರ್ವ್ ಇದು ಯಾವುದರ ಒಂದು ಭಾಗವಾಗಿತ್ತು? ಈಗ ಪ್ರತ್ಯೇಕ ಟೈಗರ್ ರಿಸರ್ವ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಇದರ ಭಾಗವಾಗಿತ್ತು. ಪ್ರೆಸೆಂಟ್ಲಿ ಇದು ಅಮರಾಬಾದ್ ಟೈಗರ್ ರಿಸರ್ವ್ ಅಂತೇಳಿ ಪ್ರತ್ಯೇಕವಾಗಿ ಒಂದು ಇದಾಗಿದೆ. ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವಾಗಿದೆ? ಸರಿಯಾದ ಉತ್ತರ ಬಂಡೀಪುರ ಟೈಗರ್ ರಿಸರ್ವ್ ಇದೆಯಲ್ಲ, ಬಂಡೀಪುರ, ಕರ್ನಾಟಕದ ಬಂಡೀಪುರ ಟೈಗರ್ ರಿಸರ್ವ್ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿದೆ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಒಂದು ಸಂಸ್ಥೆ ಹುಟ್ಕೊಂಡಿದೆ. ಏನು ಕೇಳಿದ್ರೆ IBCA ಅಂತೇಳಿ ನೋಟ್ ಮಾಡ್ಕೊಳ್ಳಿ. IBCA ಅಂತೇಳಿ ಒಂದು ಸಂಸ್ಥೆ. ಏನಿದು IBCA ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತೇಳಿ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಕೇಳ್ತಾರೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ IBCA ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಅಂತೇಳಿ. ಸೊ ಭಾರತ, ನಿಕರ್ಕಾಗುವಾ, ಎಸ್ವೆತಿನಿ ಮತ್ತು ಸೊಮಾಲಿಯಾ ಇವು ಪ್ರಮುಖವಾದಂತಹ IBCAನ ಸದಸ್ಯ ರಾಷ್ಟ್ರಗಳು. ಡಂಪಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಡಂಪಾ ಟೈಗರ್ ರಿಸರ್ವ್ ಇರೋದು ಮಿಜೋರಾಂನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೆಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಎ ಮತ್ತು ಬಿ ಎರಡು ಅಂದರೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಎರಡೂ ಕಡೆ ಇದೆ. ಮಧ್ಯಪ್ರದೇಶದಲ್ಲಿ ಹೆಚ್ಚು ಭಾಗ ಇದೆ. ಮಧ್ಯಪ್ರದೇಶದಲ್ಲಿ 90% ಇದ್ದರೆ 10% ಅಷ್ಟು
ಮಹಾರಾಷ್ಟ್ರದಲ್ಲಿದೆ. ಹಾಗಾಗಿ ಇದನ್ನು ಮಧ್ಯಪ್ರದೇಶದ ಟೈಗರ್ ರಿಸರ್ವ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಬಕ್ಸಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು ಬಕ್ಸಾ ಟೈಗರ್ ರಿಸರ್ವ್. ಕೆಳಗಿನ ಯಾವುದು ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ ಮತ್ತು ಬಯೋಸ್ಫಿಯರ್ ಎಲ್ಲವೂ ಕೂಡ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರಬನ ಡೆಲ್ಟಾ ಕ್ಷೇತ್ರ ಇದೆಯಲ್ಲ, ಸುಂದರಬನ ಡೆಲ್ಟಾ ಕ್ಷೇತ್ರ ಇದು ಒಂದು ನ್ಯಾಷನಲ್ ಪಾರ್ಕ್ ಹೌದು, ಟೈಗರ್ ರಿಸರ್ವ್ ಹೌದು ಮತ್ತು ಬಯೋಸ್ಫಿಯರ್ ಕೂಡ ಹೌದು. ಇದು ಎಲ್ಲಿದೆ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಈ ಸುಂದರಬನ ಡೆಲ್ಟಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಸುಂದರಿ ಎನ್ನುವಂಥ ಮರಗಳು ಇರುವ ಕಾರಣಕ್ಕೋಸ್ಕರ ಈ ಒಂದು ಹೆಸರಿನಿಂದ ಕರೆಯಲಾಗುತ್ತೆ, ಸುಂದರ್ಬನ್ಸ್ ಅಂತೇಳಿ ಕರೆಯಲಾಗುತ್ತೆ. ಈ ಕೆಳಗಿನ ಯಾವ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಆಚರಿಸಲು ನಿರ್ಧರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಸೈಂಟ್ ಪೀಟರ್ಸ್ಬರ್ಗ್ ಸಮ್ಮೇಳನ. ಸೈಂಟ್ ಪೀಟರ್ಸ್ಬರ್ಗ್ ಸಮ್ಮೇಳನದಲ್ಲಿ ಇಂಟರ್ನ್ಯಾಷನಲ್ ಟೈಗರ್ ಡೇಯನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಯಿತು. ಹಾಗಾದರೆ ಈ ಇಂಟರ್ನ್ಯಾಷನಲ್ ಪೀಟರ್ಸ್ಬರ್ಗ್ ಸಮ್ಮೇಳನ ಯಾವಾಗ ಆಚರಣೆ ಮಾಡ್ತು, ಯಾವಾಗ ಸಮ್ಮೇಳನ ಆಯಿತು ಕೇಳಿದ್ರೆ 2010 ದುಧ್ವಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಲಾಕಾಡ್ ಮುದಂತರೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಕಾಲಾಕಾಡ್ ಮುದಂತರೈ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಸರಿಯಾದ ಉತ್ತರ ಇದಕ್ಕೆ ತಮಿಳುನಾಡು ರಾಜ್ಯದಲ್ಲಿ ಇರುವಂಥದ್ದು. ವಾಲ್ಮೀಕಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಬಿಹಾರ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವಾಲ್ಮೀಕಿ ಟೈಗರ್ ರಿಸರ್ವ್. ಇಂದಿರಾ ಪ್ರಿಯದರ್ಶಿನಿ ಪೆಂಚ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿದೆ. ಸೊ ಮಧ್ಯಪ್ರದೇಶ ಬಹಳ ಪ್ರಮುಖವಾದಂತಹ ಹುಲಿಗಳು ಇರುವಂತಹ ಒಂದು ರಾಜ್ಯವಾಗುತ್ತೆ. ಮಧ್ಯಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ವಿಶೇಷತೆ ಇದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಪನ್ನಾ ಟೈಗರ್ ರಿಸರ್ವ್ ಏನಿದೆಲ್ಲ, ಪನ್ನಾ ಟೈಗರ್ ರಿಸರ್ವ್ಗೆ ಯುನೆಸ್ಕೋನ ಬಯೋಸ್ಫಿಯರ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಬಯೋಸ್ಫಿಯರ್ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ ಮಧ್ಯಪ್ರದೇಶದ ಪನ್ನಾ ಟೈಗರ್ ರಿಸರ್ವ್ಗೆ. ಭಾರತದ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ? ಆಗಲೇ ಹೇಳಿದಾಗೆ ಮಧ್ಯಪ್ರದೇಶವನ್ನು ಭಾರತದ ಟೈಗರ್ ಸ್ಟೇಟ್ ಅಂತ ಕರೀತಾರೆ. ಅತಿ ಹೆಚ್ಚು ಹುಲಿಗಳಿರುವಂಥ ರಾಜ್ಯ ಇದು. ಬಂಧವ್ಯಾಘ್ರ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೂಡ ಮಧ್ಯಪ್ರದೇಶದಲ್ಲೇ ಇರುವಂಥದ್ದು. ಪನ್ನಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಆಗಲೇ ಹೇಳಿದಾಗೆ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಸೊ ಪನ್ನಾ ಟೈಗರ್ ರಿಸರ್ವ್ಗೆ ಯುನೆಸ್ಕೋನ ಬಯೋಸ್ಫಿಯರ್ ಸ್ಥಾನಮಾನ ಕೂಡ ಸಿಕ್ಕಿದೆ. ಡಂಪಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಿಜೋರಾಂ ರಾಜ್ಯದಲ್ಲಿ ಇರುವಂಥದ್ದು. ಭದ್ರಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಇರುವಂಥದ್ದು. ಕರ್ನಾಟಕದ ಇನ್ನಿತರ ಪ್ರಮುಖ ಟೈಗರ್ ರಿಸರ್ವ್ಗಳನ್ನು ನೋಡೋದಾದ್ರೆ ಭದ್ರಾ ಟೈಗರ್ ರಿಸರ್ವ್, ಬಂಡೀಪುರ ಟೈಗರ್ ರಿಸರ್ವ್, ನಂತರ ಕಾಳಿ ಟೈಗರ್ ರಿಸರ್ವ್, ನಂತರ ನಾಗರಹೊಳೆ ಟೈಗರ್ ರಿಸರ್ವ್, ನಂತರ ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್ ಮತ್ತು ಭದ್ರಾ ಟೈಗರ್ ರಿಸರ್ವ್. ಒಟ್ಟು ಪ್ರಮುಖವಾದ 5 ಟೈಗರ್ ರಿಸರ್ವ್ ಅನ್ನು ಕರ್ನಾಟಕದಲ್ಲಿ ನೋಡ್ತೀವಿ. ಪಕ್ಕೆ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ಅರುಣಾಚಲ್ ಪ್ರದೇಶದಲ್ಲಿ ಪಕ್ಕೆ ಟೈಗರ್ ರಿಸರ್ವ್ ಇದೆ. ಅದರ ಜೊತೆಗೆ ಅರುಣಾಚಲ್ ಪ್ರದೇಶದಲ್ಲಿ ಕಾಮಲಂಗ ಮತ್ತು ನಮದಪ ಎನ್ನುವಂತಹ ಟೈಗರ್ ರಿಸರ್ವ್ಗಳು ಕೂಡ ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ನಾಮೇರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂನಲ್ಲಿ ಪ್ರಮುಖವಾಗಿ ಮಾನಸ ಟೈಗರ್ ರಿಸರ್ವ್, ನಾಮೇರಿ ಟೈಗರ್ ರಿಸರ್ವ್, ಔರಂಗಾ ಟೈಗರ್ ರಿಸರ್ವ್ ಮತ್ತು ಕಾಜಿರಂಗ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಒಂಟಿ ಕೊಂಬಿನ ಗೇಂಡಕ್ಕೆ ಹೆಸರುವಾಸಿಯಾದಂಥ ಕಾಜಿರಂಗ ಟೈಗರ್ ರಿಸರ್ವ್. ಇವು ಬಹಳ ಪ್ರಮುಖವಾದ ಟೈಗರ್ ರಿಸರ್ವ್ಗಳಾಗಿದ್ದಾವೆ. ಸಾತ್ಪುರ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಅಣ್ಣಾಮಲೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು
ತಮಿಳುನಾಡಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ತಮಿಳುನಾಡಲ್ಲಿ ಪ್ರಮುಖವಾಗಿ ಸತ್ಯಮಂಗಲ ಎನ್ನುವಂಥ ಟೈಗರ್ ರಿಸರ್ವ್ ಕೂಡ ಇದೆ. ಸತ್ಯಮಂಗಲ ಟೈಗರ್ ರಿಸರ್ವ್ ಕೂಡ ತಮಿಳುನಾಡಲ್ಲಿ ಇರುವಂಥದ್ದು. ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಛತ್ತೀಸ್ಗಢದಲ್ಲಿ ಇರುವಂಥದ್ದು. ಛತ್ತೀಸ್ಗಢವನ್ನು ನೋಡ್ತಾ ಹೋದರೆ ಉದಾಂತಿ ಸೀತಾ ನದಿಯ ಜೊತೆಗೆ ಛತ್ತೀಸ್ಗಢದಲ್ಲಿ ಅಚವ ಕಮಾರ ಎನ್ನುವಂಥ ಟೈಗರ್ ರಿಸರ್ವ್, ಇಂದ್ರಾವತಿ ಮತ್ತು ಗುರು ಘಾಸಿದಾಸ್ ಎನ್ನುವಂತಹ ಟೈಗರ್ ರಿಸರ್ವ್ಗಳು ಕೂಡ ಛತ್ತೀಸ್ಗಢದಲ್ಲೇ ಕಂಡುಬರ್ತವೆ. ಸತ್ಕೋಸಿಯಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಜಿರಂಗ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿ ಇರುವಂಥದ್ದು. ಅಸ್ಸಾಂನ ಇನ್ನೊಂದು ಪ್ರಮುಖ ಟೈಗರ್ ರಿಸರ್ವ್ ಔರಂಗ. ಅಚ್ಚನಾಕಮರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಛತ್ತೀಸ್ಗಢದಲ್ಲಿ ಇರುವಂಥದ್ದು. ಕಾಳಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಇರುವಂಥದ್ದು. ಕರ್ನಾಟಕದಲ್ಲಿ ಇದಕ್ಕೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ದಾಂಡೇಲಿ ಟೈಗರ್ ರಿಸರ್ವ್. ದಾಂಡೇಲಿ ಅಥವಾ ಕಾಳಿ ಟೈಗರ್ ರಿಸರ್ವ್ ಅಂತ ಕೂಡ ಕರೀತಾರೆ. ಸಂಜಯ ದುಬ್ರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಮಧುಮಲೈ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಿನಲ್ಲಿ ಇರುವಂಥದ್ದು. ಮಧುಮಲೈ ಟೈಗರ್ ರಿಸರ್ವ್. ಸಹ್ಯಾದ್ರಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಸಹ್ಯಾದ್ರಿ ಟೈಗರ್ ರಿಸರ್ವ್ ಜೊತೆಗೆ ಬೋರಾ ಟೈಗರ್ ರಿಸರ್ವ್, ಹಾಗೇನೆ ಮೇಲಘಾಟ್ ಟೈಗರ್ ರಿಸರ್ವ್ ಕೂಡ ಇರುವಂಥದ್ದು. ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಕರ್ನಾಟಕದಲ್ಲೇ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ ಕವಲಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: ಮೇಘಾಲಯ, ಕರ್ನಾಟಕ, ಮಧ್ಯಪ್ರದೇಶ, ತೆಲಂಗಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.